ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆನಿವರ್ಸರಿಯ ಸೆಕೆಂಡ್ ವರ್ಷನ್ ಇದು ಫಸ್ಟ್ ವರ್ಷನ್ ನೀವು ಆಲ್ರೆಡಿ ನೋಡಿದ್ದೀರಾ ಆ ಟೆಂಪಲ್ ರೌಂಡ್ ಆ್ಯಂಡ್ ಪ್ರಕಾಶ್ ಏನೆಲ್ಲ ಗಿಫ್ಟ್ ಮಾಡಿದ್ರು ಅಂತ ಸೆಕೆಂಡ್ ವರ್ಷನ್ ಆಚೆ ಹೋಗೋಣ ಡಿನ್ನರ್ಗೆ ಅಂತ ಪ್ಲಾನ್ ಮಾಡಿದ್ರು ಪ್ರಕಾಶ್ ಹಾಗಾಗಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ ಹೇಗಿದೆ ನನ್ನ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗಂತೂ ತುಂಬಾ ಇಷ್ಟ ಆಯಿತು ಅಂಡ್ ತುಂಬ ಕಂಫರ್ಟಬಲ್ ಆಗಿ ಕೂಡ ಇತ್ತು ಎಲ್ಲಾನು ರೆಡಿಯಾಗಿ ಒಂದಷ್ಟು ಪೋಸ್ಗಳನ್ನ ಕೊಡ್ತಾ ಇದ್ದೆ ಆ್ಯಂಡ್ ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆ ನಂಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಔಟ್ಫಿಟ್ಟು ಆ್ಯಂಡ್ ಸ್ಲಿಪ್ಪರ್ ಬ್ಯಾಗ್ ಎಲ್ಲಾನು ಮ್ಯಾಚ್ ಮಾಡ್ಕೊಳ್ತಾ ಇದ್ದೆ ಸರಿ ಇವಾಗ ಹೋಗೋಣ ಅಂತೇಳಿ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ತಾ ಆನ್ ದ ವೇ ಕೇಕ್ ಕೂಡ ತಗೊಂಡು ಹೋಗೋಣ ಯಾಕಂದರೆ ನಾವು ಮಾರ್ನಿಂಗಿಂದ ಕೇಕ್ ಕಟ್ ಮಾಡಿರಲಿಲ್ಲ ಟೆಂಪಲ್ಗೆಲ್ಲ ಹೋಗಿ ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ನ ಕೂಡ ತಗೊಂಡು ಅದಾದ್ಮೇಲೆ ಅಲ್ಲೇ ನಮ್ಮನೆ ಹತ್ರನೇ ನಿಯರೆಸ್ಟ್ ಡಾಬಾಗೆ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಮಾಡ್ದು ಆಮೇಲೆ ಬೇಡ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತೇಳಿ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಡಾಬಾ ನೋಡಿದ್ದು ಸರಿ ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಪ್ಲಾನ್ ಮಾಡ್ದು ಹೋಗೋಣ ಅಂತೇಳಿ ತುಂಬಾನೇ ಖುಷಿ ಅನ್ನಿಸ್ತು ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಆ್ಯಂಡ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಕೇಕ್ ಕಟ್ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಈ ಒಂದು ಏನು ಡಾಬಾ ಇದೆ ತುಂಬಾನೇ ಚೆನ್ನಾಗಿದೆ ನಂಗೂ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ಪ್ರಕಾಶು ಕೂಡ ತುಂಬಾನೇ ಇಷ್ಟ ಆಯಿತು ಕೇಕ್ ಎಲ್ಲ ಕಟ್ ಮಾಡ್ದು ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಪ್ರಕಾ ತುಂಬಾನೇ ಖುಷಿ ಆಯಿತು ನೀನು ನನ್ನ ಲೈಫಲ್ಲಿ ಇರೋದೇ ಒಂಥರ ಹ್ಯಾಪಿನೆಸ್ ಅನಿಸುತ್ತೆ ಯಾಕಂದರೆ ಯಾವತ್ತೂ ನನಗೆ ಬೇಜಾರು ಮಾಡಲ್ಲ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಯಾವತ್ತೂ ನನಗೆ ಹರ್ಟ್ ಮಾಡಲ್ಲ ಸ್ವಲ್ಪ ಏನಾದರೂ ನಾನು ಬೇಜಾರಾದರೂ ಕೂಡ ಅವರು ಕೂಡ ಅಷ್ಟೇ ಬೇಜಾರಾಗ್ತಾರೆ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಪ್ರೀತಿ ಮಾಡ್ತಾರೆ ನೀವು ನೋಡ್ಬೋದು ಇನ್ಸ್ಟಾ ರೀಲ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲಿ ಆಗಿರ್ಬೋದು ಎಷ್ಟು ಅವರು ನನಗೆ ಎಂಕರೇಜ್ ಮಾಡ್ತಾರೆ ಅಥವಾ ಸಪೋರ್ಟಿವ್ ಆಗಿದ್ದಾರೆ ಅಂತ ಅವ್ರು ಅಷ್ಟು ಸಪೋರ್ಟ್ ಮಾಡೋದಕ್ಕೆ ನಾನು ಇವತ್ತು ಏನೋ ಒಂದು ಮಾಡ್ತಿದ್ದೀನಿ ಅಥವಾ ಏನೋ ಒಂದು ಅಚೀವ್ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಕಾರಣ ಪ್ರಕಾಶ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸಮಯ ನಾನು ಈ ಒಂದು ಥ್ಯಾಂಕ್ಸ್ಗಳನ್ನ ಹೇಳ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ನೆಲ್ಲ ತಿಂದು ಅಲ್ಲಿರೋ ಸ್ಟಾಫ್ಗಳು ಕೂಡ ನಾವು ಕೇಕ್ನ ಎಲ್ಲಾನು ಕೊಟ್ಬಿಟ್ಟು ಏಕೆಂದರೆ ಐಸ್ ಕೇಕ್ ಆಗಿರೋದ್ರಿಂದ ಅದನ್ನು ವಾಪಸ್ ತೊಗೊಂಬರೋಕ್ಕೂ ಆಗಲ್ಲ ಅಲ್ಲೇ ಸ್ಟಾಫ್ಗಳಿಗೆಲ್ಲ ಹಾಗೆ ಕೊಟ್ಟು ಹಾಗೆ ಊಟ ಕೂಡ ಆರ್ಡ್ರ್ ಮಾಡಿ ಬಂದಿದ್ದು ಅಷ್ಟರೊಳಗೆ ನಾವು ಕೇಕ್ ಕಟ್ ಮಾಡೋ ಅಷ್ಟರೊಳಗೆ ಊಟ ಎಲ್ಲ ಪ್ರಿಪೇರ್ ಆಗಿರುತ್ತೆ ರೆಡಿ ಆಗಿರುತ್ತೆ ಅಂಥೇಳಿ ಅದಾದಮೇಲೆ ನಾವು ಒಂದಷ್ಟು ರೀಲ್ಸ್ಗಳನ್ನ ಕೂಡ ಮಾಡಿಕೊಂಡು ವಿಡಿಯೋಸ್ಗಳನ್ನ ಕೂಡ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಫುಲ್ ಎಲ್ಲ ರೀಲ್ಸ್ಗಳನ್ನ ಮಾಡಿಕೊಂಡು ಒಂದಷ್ಟು ಫೋಟೋಶೂಟ್ಗಳನ್ನ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ನನಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಡ್ರೆಸ್ ಹೇಗಿದೆ ಆ್ಯಂಡ್ ಅಲ್ಲಿನ ಔಟ್ ಆಚೆ ಎಲ್ಲ ವಾತಾವರಣ ಹೇಗಿದೆ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಏನು ಹೇಳಬೇಕು ನಿಜವಾಗ್ಲೂ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಷ್ಟು ಎಂಜಾಯ್ ಮಾಡ್ದು ಹಾಗೆ ಡೈರೆಕ್ಟ್ ವಾಯ್ಸ್ ಹಾಕು ಅಂತ ಹೇಳಿದ್ರು ಬಟ್ ಅಲ್ಲಿ ತುಂಬ ಗಾಳಿ ಇರೋದ್ರಿಂದ ಅದು ಡಿಸ್ಟರ್ಬೆನ್ಸ್ ಅನ್ನಿಸ್ತಿತ್ತು ಹಾಗಾಗಿ ನಾನು ಎಲ್ಲ ಕಟ್ ಮಾಡಿ ನಾನೇ ಓನ್ ವಾಯ್ಸ್ ಕೊಡ್ತಾ ಇದ್ದೀನಿ ಹೇಳಿದ್ನಲ್ಲ ರೀಲ್ಸ್ಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ರೀಲ್ಸ್ ಏನಿದೆ ಅದನ್ನು ನೀವು ಇನ್ಸ್ಟಾದಲ್ಲಿ ನೋಡ್ಬೋದು ಅದಾದಮೇಲೆ ಫುಡ್ ಆಲ್ರೆಡಿ ರೆಡಿ ಆಗಿತ್ತು ಸರಿ ಫುಡ್ಡು ತಿನ್ಬಿಡೋಣ ಅಂತೇಳಿ ಇನ್ನು ಅಲ್ಲಿಗೆ ಬಂದು ತುಂಬಾ ಚೆನ್ನಾಗಿತ್ತು ಫುಡ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಸ್ಪೈಸಿ ಅಂತಲೂ ಇಲ್ಲ ತುಂಬ ಇದು ಅಂತಲೂ ಇಲ್ಲ ತುಂಬ ಚೆನ್ನಾಗಿತ್ತು ಜಾನುಗೆ ಧೃತಿಗೆಲ್ಲ ತುಂಬಾ ಇಷ್ಟ ಆಯಿತು ಮಕ್ಕಳು ಫ್ರೆಂಚ್ ಫ್ರೈ ಆ್ಯಂಡ್ ಏನೇನೋ ಆರ್ಡ್ರ್ ಮಾಡ್ಕೊಂಡಿದ್ರು ಮಶ್ರೂಮ್ ಬಿರಿಯಾನಿ ಏನೇನೋ ಆರ್ಡ್ರ್ ಮಾಡ್ಕೊಂಡಿದ್ರು ಜಾನು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ಆಟ ಆಡ್ಕೊಂಡೆಲ್ಲ ತಿಂತಿದ್ಲು ಅವರಪ್ಪ ತಿನ್ನಿಸ್ತಾ ಇದ್ರು ಅವಳು ಕೂಡ ಓಡಾಡ್ಕೊಂಡು ತಿಂತಾ ಇದ್ಲು ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ನನಗೆ ಈ ಥರ ಆಚೆ ಹೋಗೋದು ಮಕ್ಕಳ ಜೊತೆ ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ವರ್ಕ್ ಬಿಸಿಲಿ ನಾವು ನಮಗೋಸ್ಕರ ಸಮಯ ಕೊಡಬೇಕು ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರ ಸಮಯಗಳನ್ನ ಕೊಡಬೇಕು ಅನ್ನೋದು ನನ್ನ ಆಸೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೆ ಯಾರು ಪ್ರೀತಿ ಮಾಡ್ತಾರೆ ನಿಮ್ಗೆ ಯಾರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾಕಂದರೆ ಇರೋದು ಒಂದು ಲೈಫು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ
ಇರ್ತೀವಿ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಇರೋವಷ್ಟು ದಿನ ಹ್ಯಾಪಿಯಾಗಿರಿ. ನಮ್ಮ ಸುತ್ತಮುತ್ತ ಇರೋರ್ನು ಕೂಡ ಹ್ಯಾಪಿಯಾಗಿಟ್ಕೊಳ್ಳಿ. ನೀವು ಕೂಡ ಹ್ಯಾಪಿಯಾಗಿರಿ, ಸುತ್ತಮುತ್ತ ಇರೋರ್ನು ಕೂಡ ಹ್ಯಾಪಿಯಾಗಿಟ್ಕೊಳ್ಳಿ ಅನ್ನೋದು ನನ್ನ ಒಂದು ಆಸೆ. ಆ್ಯಂಡ್ ಯಾವುದನ್ನು ರಿಸ್ಟ್ರಿಕ್ಷನ್ ಹಾಕ್ಕೋಬೇಡಿ ಲೈಫಲ್ಲಿ. ಹೇಗೆ ಬರುತ್ತೆ ಜೀವನ ಹಾಗೆ ಹೋಗ್ತಾ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಕೂಡ ನಾನು ಇದ್ದೀನಿ, ಹೇಗೆ ಬರುತ್ತೆ ಹಾಗೆ ಹೋಗ್ತಾ ಇರ್ತೀನಿ. ಹಿಂಗೆ ಇರಬೇಕು ಅಂತಲ್ಲ, ಯಾವತ್ತೂ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗಂದು ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡ್ದು ನಾವು. ನೀವು ನೋಡ್ತಾ ಇರ್ಬೋದು ವಿಡಿಯೋಸ್ಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಎಂಜಾಯ್ ಮಾಡ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ, ಕಂಪ್ಲೀಟ್ ವಿಡಿಯೋ ಅಂತ ನನಗೆ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಏನು ಫಾಲೋವರ್ಸ್ಗಳಾಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.